ಬೆಳಂದ್ರಲ್ಲಿ ಡ್ಯೂಟಿ ಮಾಡ್ತೀನಿ ಕಣ ಕ್ಯಾಬ್ ಡ್ರೈವರ್ ನಾನು. ಹಾ ಹೇಳಿ. ಅಣ್ಣ ಇಲ್ಲಿ ಹಿಂದಿ ಹುಡುಗರು ಇಲ್ಲಿ ಬೆಳಗ್ಗೆ ಪಿಕಪ್ಗೆ ಹೋಗಿದ್ದೆ ಅಣ್ಣ, ಉಡಿಯಕ್ಕೆ ಬರ್ತಾರಣ್ಣ ಮೈ ಮೇಲೆ. ಹೊಡ್ಸ್ಕೊಳ್ಳಿ, ಏನ್ ತಪ್ಪೇನು? ಅಣ್ಣ ನನ್ನ ತಪ್ಪೇ ಇಲ್ಲ, 4-5 ಜನ ಸೆಕ್ಯೂರಿಟಿಗೋಸ್ಕರ ಉಡಿಯಕ್ಕೆ ಬರ್ತಾರೆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ. ಹ್ಞೂನ್ರಿ, ಅವರೆಲ್ಲ ಹೊಡಿಬೇಕು ನಿಮ್ಗೆ. ತಪ್ಪೇನ್ರಿ? ಅವ್ರು ಹೊಡಿಯೋದ್ರಲ್ಲಿ ತಪ್ಪೇನು ಇಲ್ವಲ್ರಿ? ಆ ಏನ್ ಕಣ ಈ ತರ? ಯಾಕೆ ಈ ತರ ಅಂದ್ರೆ ಅವರು ಎಷ್ಟು ಜನ ಇರೋದು? ಅವ್ರು 3-4-5 ಜನ ಇದ್ರು. ಈಗ ಅವ್ರಿಗೆ ನೀವೇನಾದ್ರೂ ಬೈದ್ ಬಿಡಿ. ಏನ್ರಿ? ನಾನು ಹೇಳೋದು ಫುಲ್ ಕೇಳಿಸ್ಕೊಳ್ರಿ. ಹೇಳಿ ಅಣ್ಣ. ಅವ್ರಿಗೆ ನೀವು ಬೈದ್ ಬಿಡಿ, ಇಲ್ಲ ಅಂದ್ರೆ ಅವನೇನು ಹೊಡೆದ ಅಂತ ಹೇಳ್ತಿದ್ರಿ, ನೀವು ಒಂದ್ ಏಟ್ ಹೊಡೀರಿ. ಓಕೆ. ಅವರು 10 ನಿಮಿಷದ ಒಳಗಡೆ ಎಷ್ಟು ಜನ ಸೇರ್ತಾರೆ ಅಂತ ನೀವು ನೋಡ್ರಿ. ಓಕೆ. ಯಾವ್ದೋ ಬೇರೆ ರಾಜ್ಯದಿಂದ ಬಂದು ಬೆಂಗಳೂರಿನಲ್ಲಿ ಕೆಲಸ ಮಾಡೋರು ಹೌದಣ್ಣ. ನೀವು ಹಂಗ್ ಹೊಡೆದ್ ನೋಡ್ರಿ. ಓಕೆ ಅಣ್ಣ. 10 ನಿಮಿಷಕ್ಕೆ ಎಷ್ಟು ಜನ ಸೇರ್ತಾರೆ ಅಂತ ನೋಡ್ರಿ. ಅವರಲ್ಲಿರೋ ಒಗ್ಗಟ್ಟು ನಿಮ್ಮಲ್ಲಿ ಇಲ್ವಲ್ವಾ, ಹಂಗಾಗಿ ನೀವು ಅದೇ ತಿನ್ಬೇಕು, ಅವಾಗ್ಲೇನೆ ಅದು ಸರಿ ಬರೋದು. ಇವಾಗ ಏನ್ ಮಾಡೋದಣ್ಣ ಅವ್ರಿಗೆ? ಏನ್ ಮಾಡಕ್ಕಾಗಲ್ಲ, ಇನ್ನು ಮುಂದೆ ಹೋಯ್ತಾ ಹೋಯ್ತಾ ನೀವೆಲ್ಲ ಊರ್ ಬಿಡ್ತೀರಾ. ಅವರೆಲ್ಲ ಬೆಂಗಳೂರಲ್ಲಿ ಇರ್ತಾರೆ, ನೀವು ನಿಮ್ಮ ಊರುಗಳಲ್ಲಿ ಜಮೀನ್ ಇದ್ರೆ ಅಲ್ಲಿ ಹಸ ಕುರಿ ಕೋಳಿ ಈ ತರದ್ ಏನಾದ್ರು ಸಾಗಾಣಿಕೆ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರ್ತೀರಾ. ಬೆಂಗಳೂರಂತೂ ಬಿಟ್ಟು ಹೋಯ್ತೀರಾ ಒಟ್ನಲ್ಲಿ. ಅಣ್ಣ ಏನೋ ಮಾಡಕ್ಕಾಗುತ್ತಣ್ಣ ಅವ್ರಿಗೆ ಇವಾಗ? ಎಷ್ಟು ವರ್ಷದಿಂದ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇರೋದು? ಅಣ್ಣ 10 ವರ್ಷ ಆಯ್ತಣ್ಣ. 10 ವರ್ಷದಿಂದ ಇದೀರಲ್ಲ ಬೆಂಗಳೂರಿನಲ್ಲಿ. ನಿಮ್ಮ 10 ವರ್ಷದ ದುಡಿಮೆ ಯಾವ್ಯಾವ ಸಂಸ್ಥೆಗಳಲ್ಲಿ ಮಾಡಿದಿರೋ ಅದು ನಿಮಗ್ ಮಾತ್ರ ಗೊತ್ತು. ಹೌದಣ್ಣ. ನಿಮ್ ಗಾಡಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ, ನಿಮ್ಗೇನಾದ್ರು ಪ್ರಾಬ್ಲಮ್ ಆದ್ರೆ ಅಣ್ಣ ದುಡಿಮೆ ಮಾತ್ರ ಸಂಸ್ಥೆಗಳಿಂದ ಬೇಕು. ನಿಮ್ಗೇನಾದ್ರು ಪ್ರಾಬ್ಲಮ್ ಆದ್ರೆ, ನಿಮ್ ಗಾಡಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದಕ್ಕೊಂದು ಸಂಘ ಸಂಸ್ಥೆ ಅನ್ನೋದು ಬೇಡವಾ ನಿಮ್ಗೆ? ಬೇಕು ಅಣ್ಣ. 10 ವರ್ಷದಿಂದ ಯಾವ ಸಂಘ ಸಂಸ್ಥೆಲಿ ಇದೀರಾ? ಯಾವ್ದು ಸಂಘ ಸಂಸ್ಥೆಲಿ ಇಲ್ಲ ಅಣ್ಣ ನಾನು. ಅನುಕೂಲ ಬಂದಾಗ, ನಿಮಗ್ ತಾಪತ್ರೆ ಬಂದಾಗ, ಸಂಕಟರಮಣ ಅಂದಾಗ ವೆಂಕಟರಮಣ ಅನ್ನೋ ತರ. ಇಲ್ಲ ಅಣ್ಣ ಮಾಡ್ಬೇಕು, ನಾನು 3 ದಿವಸದಿಂದ ಯೋಚನೆ ಮಾಡ್ತಿದ್ದೆ ನಿಮ್ ಸಂಘಟನೆಗೆ ಬರ್ಬೇಕು ಅಂತ. ಇನ್ನೂ ಒಂದ್ 4 ಕಡೆ ಒದೆ ತಿನ್ರಿ, ಆಮೇಲೆ ನೀವೇ ಹುಡಿಕೊಂಬತ್ತೀರಾ. ಈಗ ಒಬ್ರು ಬೈದಿರೋದು ಫೋನ್ ಮಾಡಿದೀರಾ, ಇನ್ನೊಂದ್ 2 ಕಡೆ ಒದೆ ಹೊಡೆದಾಗ ಅವಾಗ ನೀವೇ ಹುಡಿಕೊಂಬತ್ತೀರಾ. ಎಲ್ಲಣ್ಣ ಆಫೀಸ್ ನಿಮ್ದು? ಬರ್ತೀನಿ ಅಣ್ಣ, ಬಂದು ಇದು ಸಂಘಟನೆ ಜಾಯಿನ್ ಆಯ್ತೀನಿ. ಎಲ್ಲೇನ್ ಆಕಾಶದಲ್ಲಿ ಐತೇನ್ರಿ? ಇವತ್ತೆಲ್ಲ ನೆಟ್ವರ್ಕ್ ಬೆಳೆದೈತೆ. ಸಂಘಟನೆ ಹೆಸರನ್ನ ಮ್ಯಾಪ್ ಅಲ್ಲಿ ಟೈಪ್ ಮಾಡಿದ್ರೆ ಸಾಕು. ಓಲಾ ಊಬರ್ ಆಫೀಸ್ ಬೇಕು ಅಲ್ಲ, ಓಲಾ ಊಬರ್ ಆಫೀಸ್ ಬೇಕು ಅಂದ್ರೆ ಮ್ಯಾಪ್ ಅಲ್ಲಿ ಟೈಪ್ ಮಾಡ್ಕೊಂಡು ಹೋಗ್ತೀರಾ. ಪೆಟ್ರೋಲ್ ಬಂಕ್ ಬೇಕು ಅಂದ್ರೆ ಮ್ಯಾಪ್ ಅಲ್ಲಿ ಟೈಪ್ ಮಾಡ್ಕೊಂಡು ಹೋಗ್ತೀರಾ. CNG ಬಂಕ್ ಬೇಕು ಅಂದ್ರೆ ಮ್ಯಾಪ್ ಅಲ್ಲಿ ಟೈಪ್ ಮಾಡ್ಕೊಂಡು ಹೋಗ್ತೀರಾ. ಇಲ್ಲ ನಾನು ಯೂಟ್ಯೂಬ್ ಅಲ್ಲಿ ಇವಾಗ ಸರ್ಚ್ ಮಾಡಿ ನಿಮ್ ಹೆಸರು. ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋ ಹಾಕಿದೀನಿ, ಫೇಸ್ಬುಕ್ ಅಲ್ಲೂ ತುಂಬಾ ಹಾಕ್ತಾ ಇರ್ತೀವಿ, ಪ್ರತಿದಿನ ಹಾಕ್ತಾ ಇರ್ತೀವಿ. ಫೋನ್ ಮಾಡಿರೋಣ ನಿಮ್ಗೆ ನಾನು. ನಿಮ್ಮಲ್ಲಿ ಹೇಳ್ತೀನಿ ಕೇಳ್ರಿ, ಇನ್ ಮುಂದೆ ಹೋಯ್ತಾ ಕನ್ನಡಿಗರು ಅಂತ ಏನು ಬೆಂಗಳೂರಲ್ಲಿ ಅವ್ರೆ, ಇವರೆಲ್ಲ ಕನ್ನಡ ಪರ ಸಂಘಟನೆಗಳಲ್ಲಿ ಇರ್ಬೇಕು. ಒಂದು ಕಾರ್ಮಿಕರು ಅಂತ ಅನ್ನಿಸ್ಕೊಂಡು ಯಾರು ಅವ್ರೆ, ಡ್ರೈವರ್ ಆದ್ರೆ ಡ್ರೈವರ್ ಸಂಘಟನೆಯಲ್ಲಿ ಇರ್ಬೇಕು, ಕೂಲಿ ಕಾರ್ಮಿಕರಾದ್ರೆ ಕೂಲಿ ಕಾರ್ಮಿಕರ ಸಂಘಟನೆಗಳಲ್ಲಿ ಇರ್ಬೇಕು. ಇಲ್ಲ ಅಂದ್ರೆ ಈ ನನ್ ಮಕ್ಳೆಲ್ಲ ಬಂದು ಹುರಿದು ಮುಕ್ಬಿಡ್ತಾರೆ ನಿಮ್ಗಳ್ನ. ಹೌದಣ್ಣ. ಬರ್ತಾರಣ್ಣ, ಅದಕ್ಕೆ ತಲೆ ಕೆಟ್ಟು ಪೊಲೀಸರು ಫೋನ್ ಮಾಡಿ ಬರ್ತಾರ ಅಲ್ಲಿಗೆ. ಬಂದ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತಾ? ಏನಾಯ್ತಪ್ಪ ಎತ್ತಾಯ್ತಪ್ಪ ಅಂತಾರೆ. ಸೆಕ್ಯೂರಿಟಿ ಹೇಳ್ತಾನೆ, ಇವ್ನು ಹಿಂಗಂದ ಸರ್ ಹಂಗಂದ ಸರ್ ಅಂತ. ಯಾಕಪ್ಪ ನೀನ್ ಹಂಗಂದೆ ಅಂತ ನಿಮ್ಮನ್ನೇ ಪೊಲೀಸರು ಕೇಳ್ತಾರೆ. ಸರ್ ಇಲ್ಲ ಸರ್ ಇವ್ನು ಹಿಂಗ್ ಮಾಡ್ದ ಸರ್, ನಾನು ಅದಕ್ಕೆ ಹಿಂಗ್ ಹೇಳ್ದೆ ಸರ್ ಅಂತ ನೀವಂತೀರಾ. ಹೌದಣ್ಣ. ಆ ಅಪಾರ್ಟ್ಮೆಂಟ್ ಇರುತ್ತಲ್ಲ, ಅದು ಅವ್ರು ಪೊಲೀಸರು ಬಂದು ನಿಂತಿರ್ತಾರಲ್ಲ ಅಪಾರ್ಟ್ಮೆಂಟ್, ಅದು ಯಾರ್ದೋ ಮಂತ್ರಿದೋ, ಯಾರ್ದೋ MLAದೋ, ಇಲ್ಲ ಯಾರ್ದೋ ಮಿನಿಸ್ಟ್ರದೋ, ಯಾರ್ದೋ ಒಬ್ಬಂದು ಇರ್ತದ ಜಾಗ. ಹೌದಣ್ಣ. ಅವನು ಅಲ್ಲಿಂದ ಯಾರಿಗೋ ಅವ್ನು ಇನ್ಚಾರ್ಜ್ ಯಾರಿಗೋ ಒಬ್ಬ ಫೋನ್ ಹೊಡಿತಾನೆ, ಗುರು ಇಲ್ಲಿ ಪೊಲೀಸರು ಬಂದು ತೊಂದರೆ ಮಾಡ್ತಾ ಇದಾರೆ ಒಂಚೂರು ನೋಡು ಅಂತ. ಅವನು ಇನ್ಚಾರ್ಜ್ಗೆ ಅಲ್ಲಿಂದ ಒಂದು ಫೋನ್ ಬರ್ತದೆ, ಪೊಲೀಸರ ಕೈಲಿ ಫೋನ್ ಕೊಡಪ್ಪ ಅಂತಾರೆ. ಅಲ್ಲಿ ಪೊಲೀಸರ ಕೈಲಿ ಫೋನ್ ಕೊಡ್ತಿದ್ದಂಗೆನೆ ಅವ್ನು ಯಾರ ಹೆಸರು ಹೇಳ್ತಾನೋ ಗೊತ್ತಿರಲ್ಲ. ಅವರು ಸರ್ ನಮಸ್ಕಾರ ಸರ್, ಹೌದಾ ಸರ್, ಸರಿ ಸರ್ ಆಯ್ತು ಸರ್ ಬಿಡಿ ಸರ್ ನಾನು ಕ್ಲಿಯರ್ ಮಾಡ್ತೀನಿ ಮತ್ತೆ ಫೋನ್ ಕಟ್ ಮಾಡ್ಬಿಟ್ಟು ನಿಮ್ಗೆ ವಾಪಸ್ ಹಿಂಗೆ ನಿಂತ್ಕೊಂತಾರೆ. ಬೋಳಿ ಮಗನೆ ತಿಕ್ಕ ಮುಚ್ಕೊಂಡು ದುಡಿಮೆ ಹೋಯ್ತಿದ್ಯಾನೋ, ಗಾಡಿ ಎತ್ಕೊಂಡು ಹೋಗಲ್ಲ ಅಂತ ಹೇಳಿ ನಿಮ್ಗೆ ಬೈತಾರೆ. ಇದು ನಮ್ ವ್ಯವಸ್ಥೆ. ಅಣ್ಣ ಎಲ್ಲಿದೆ ಆಫೀಸ್ ಅಣ್ಣ ನಿಮ್ದು? ಇಷ್ಟು ಅವಾಗ್ಲಿಂದ ಇನ್ನೇನ್ರಿ ಹೇಳ್ದೆ? ಇಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅಂದ್ರೆ ಸಂಘಟನೆ ಹೆಸರು ಹಾಕ್ರಿ ಬರ್ತದೆ.
ನಿಮ್ಮ ಹೆಸರು ಸಂಘಟನೆ ಹೆಸರಣ್ಣ? ನನ್ನ ಹೆಸರು ಹಾಕಿದ್ರೆ ಗೂಗಲ್ ಅಲ್ಲಿ ಬರಲ್ಲ, ಸಂಘಟನೆ ಹೆಸರು ಹಾಕಿದ್ರೆ ಗೂಗಲ್ ಅಲ್ಲಿ ಬರ್ತದೆ. ಸರಿ ಅಣ್ಣ, ಹಾಕ್ತೀನಿ ಅಣ್ಣ. ಬರ್ತೀನಿ ಅಣ್ಣ. ಮ್ಯಾಪ್ ಅಲ್ಲಿ ಹಾಕಿ ಸಂಘಟನೆ Okay ಅಣ್ಣ. ಒಳಗಡೆ ಇರಿ. ಸರಿ ಅಣ್ಣ. ಎಲ್ಲ ನಿಮ್ಮಂತವ್ರೆಲ್ಲ ಇದ್ದಾಗ ಹಿಂಗೇನೋ ಒಂದ್ ತೊಂದರೆ ಆಯ್ತು ಅಂದಾಗ ಅವಾಗ ಅವ್ನು ಯಾರ ಕಡೆ ಅಂದಾರು ಇನ್ಫ್ಲೂಯೆನ್ಸ್ ಮಾಡಿಸ್ಲಿ, ಸರಿ ಅಣ್ಣ. ಅವಾಗ ನಾವು ಬಂದು ನಿಂತ್ಕೊಂತೀವಿ. ಸರಿ ಅಣ್ಣ, ಆಯ್ತು. ನಾವು ನಿಮ್ಗೆ ಓಟ್ ಹಾಕಿ ಗೆಲ್ಸಿದ್ದಕ್ಕೆ ಮಗನೇ ಇಂಥ ಜಾಗಗಳನ್ನೆಲ್ಲ ಅದುಮ್ಕೊಂಡು ಇಂಥ ಜಾಗದಲ್ಲಿ ಕಾಂಪೌಂಡ್ಗಳು ಹಾಕೊಂಡು ಈ ತರ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿ ಇಂಥ ಬೆರ್ಕೆ ನನ್ನ ಮಕ್ಳನ್ನೆಲ್ಲ ತಂದು ಇಲ್ಲಿ ತುಂಬಿರೋದ್ರಿಂದ ಇವತ್ತು ನಮ್ಮ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದೈತೆ. ಪಾಪಿ ಮುಂಡೆ ಮಗನೇ ನಿನ್ಗೆ ಓಟ್ ಹಾಕಿ ಗೆಲ್ಸಿರೋದಕ್ಕೆ ನೀನು ಈ ಬಿಲ್ಡಪ್ ಕೊಡ್ಬೇಡ ಅಂತ ಅವಾಗ ನಾವು ಮಾತಾಡ್ತೀವಿ. ನೀವು ಮಾತಾಡಕ್ ಹೋದ್ರೆ ಕೇಳಲ್ಲ ಅವರು. ಹೌದಣ್ಣ. ಹೌದಣ್ಣ ಅನ್ಕೊಂಡು ಅಲ್ಲೇ ಇರಿ. ಆಯ್ತು. ಸರಿ ಅಣ್ಣ.